ವಿನಯ್ ಕುಲಕರ್ಣಿ ಶಾಸಕಾಂಗದ ಪಾತಕಲೋಕ. ಹೌದು, ನಾವೆಲ್ಲ 80 ವರ್ಷಗಳ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮ್ಮದು ಗಣ್ಯ ವ್ಯಕ್ತಿಗಳ ಗಣರಾಜ್ಯ ಅಂತ ಒಪ್ಕೊಂಡ್ಬಿಟ್ಟಿದ್ದೇವೆ. ಅದರಲ್ಲೂ ಒಬ್ಬ ಚುನಾಯಿತ ಪ್ರತಿನಿಧಿ ಅಥವಾ ಯಕಶ್ಚಿತ್ ಒಬ್ಬ ಪಂಚಾಯಿತಿ ಸದಸ್ಯರಾಗಿರ್ಬೋದು, ಅಥವಾ ರಾಜ್ಯ ವಿಧಾನಸಭೆ ಅಥವಾ ವಿಧಾನ ಪರಿಷತ್ತಿನ ಸದಸ್ಯನಾಗಿರ್ಬೋದು, ಇನ್ನು ಮಂತ್ರಿ ಆಗಿದ್ರಂತೂ ಆತ ಗಣ್ಯಾತಿಗಣ್ಯ ವ್ಯಕ್ತಿ. ಈ ರೀತಿ ಚುನಾಯಿತ ಪ್ರತಿನಿಧಿಗಳನ್ನೆಲ್ಲ ಗಣ್ಯ ವ್ಯಕ್ತಿಗಳು ಅಂತ ಆರಾಧಿಸ್ತಾ, ಸಂಬೋಧಿಸ್ತಾ, ಹೊಗಳ್ತಾ ಬಹುಶಃ ಸಾಮಾನ್ಯ ಪ್ರಜೆಗಳೆಲ್ಲರೂ ಕೂಡ ಈ ವ್ಯವಸ್ಥೆಯನ್ನ ಮರುಮಾತಿಲ್ಲದೆ ಒಪ್ಕೊಂಡ್ಬಿಟ್ಟಿದ್ದೇವೆ ಅಂತ ಕಾಣುತ್ತೆ. ಅದರಿಂದಾಗನೇ ಅಧಿಕಾರಸ್ಥ ರಾಜಕಾರಣಿಗಳಿಗೆ ಒಂದು ರೀತಿಯ ಅತಿಯಾದ ಆತ್ಮವಿಶ್ವಾಸ, ತಾವೆಲ್ಲರಿಗಿಂತಲೂ ದೊಡ್ಡವರು ಅನ್ನೋ ಭಾವನೆ. ಎಷ್ಟರ ಮಟ್ಟಿಗೆ ಅಂತಂದ್ರೆ ತಮ್ಮನ್ನ ಆರಿಸಿದ ಮತದಾರ ಪ್ರಭುಗಳಿಗಿಂತ ತಾವು ಏನೇ ಇದ್ರು ದೊಡ್ಡವರೇ, ತಾವು ಸಾಹೇಬರಾಗ್ಬಿಡ್ತವೆ. ಒಮ್ಮೆ MLA MLC ಮಂತ್ರಿ ಆದ ತಕ್ಷಣವೇ ಅವರ ಸುತ್ತಮುತ್ತಲಿನ ಸಿಬ್ಬಂದಿ ಅವ್ರನ್ನ ಸಾಹೇಬ್ರು ಅಂತ ಸಂಬೋಧಿಸ್ಲಿಕ್ಕೆ ಶುರು ಮಾಡ್ಬಿಡ್ತಾರೆ. ಈ ಸಾಹೇಬ್ರುಗಳು ತಾವು ಏನ್ ಮಾಡಿದ್ರು ನಡೆಯುತ್ತೆ, ನನಗೆ ಅಧಿಕಾರ ಇದೆ, ನನಗೆ ಜನಾದೇಶ ಇದೆ, ಏನಾದ್ರೂ ಮಾಡಬಲ್ಲೆ ಅಂತ. ಅದು ಅಧಿಕಾರ ದುರುಪಯೋಗದ ಎಂಥದ್ದೇ ಕೆಲಸ ಇರಲಿ ಮಾಡಿ ನಾನು ದಕ್ಕಿಸ್ಕೊಳ್ಬಲ್ಲೆ, ನನಗೆ ಯಾರೂ ಏನೂ ಮಾಡಲಾರರು, ನಮ್ಮ ಪಕ್ಷ ಅದು ನನ್ನ ವಿರುದ್ಧ ಯಾವುದೇ ಶಿಸ್ತು ಕ್ರಮ ಕೈಗೊಳ್ಳಲ್ಲ ಅನ್ನೋದು ಆತ್ಮವಿಶ್ವಾಸ ಬೇರೆ ಇದೆ. ಯಾಕಂದ್ರೆ ಅವ್ರು ಯಾರೂ ಕೂಡ ಇವತ್ತಿನ ಶಾಸಕರುಗಳು, ಸಂಸದರುಗಳು ತಮಗೆ ಟಿಕೆಟ್ ಕೊಟ್ಟು ಆಯ್ಕೆ ಮಾಡಿದ ಪಕ್ಷದ ಋಣದಲ್ಲಿಲ್ಲ, ಪಕ್ಷವೇ ಇವರುಗಳ ಋಣದಲ್ಲಿದೆ. ಹೀಗಾಗಿ ಅವರು ಅಂತಿಂತ ಭ್ರಷ್ಟಾಚಾರ ಪ್ರಕರಣಗಳಲ್ಲಿ ಕೈ ಹಾಕೋದ್ರಲ್ಲಿ ತಮ್ಮಗಾಗದಿರೋರನ್ನ ಮುಗಿಸಿಬಿಡೋ ಒಂದು ಹೀನ ಕೆಲಸಕ್ಕೂ ಕೂಡ ಕೈ ಹಾಕ್ತಾರೆ. ಕೈ ಹಾಕಿ ಸಿಕ್ಕಾಕೊಳ್ತಾರೆ. ಸಿಕ್ಕಾಕೊಂಡ ಮೇಲೂ ಕೂಡ ಅವ್ರಿಗೆ ಯಾವುದೇ ಭಯ, ಬೆದರಿಕೆ ಏನೂ ಇರಲ್ಲ. ಕಾನೂನು ಏನ್ ಮಾಡ್ಲಿಕ್ಕೆ ಸಾಧ್ಯ, ನ್ಯಾಯಾಲಯ ಏನ್ ಮಾಡ್ಲಿಕ್ಕೆ ಸಾಧ್ಯ, ನಾನು ಅತ್ಯುತ್ತಮವಾದ ವಕೀಲರನ್ನು ನಾನು ಕೋಟಿಗಟ್ಟಲೆ ಫೀಸ್ ಕೊಟ್ಟು ನಮ್ಮ ಪರವಾಗಿ ವಾದ ಮಾಡ್ಲಿಕ್ಕೆ ಕಳಿಸ್ತಾರೆ, ಆಗ ನೋಡಿ ಏನಾಗುತ್ತೆ ಅಂತ ಅಂದ್ಬಿಟ್ಟು. ಸುಪ್ರಸಿದ್ಧ ಕ್ರಿಮಿನಲ್ ಲಾಯರ್ಗಳೆಲ್ಲ ಇವ್ರಿಗೆ ಸೇವೆ ಮಾಡ್ಲಿಕ್ಕೆ ಸದಾ ಸಿದ್ಧರಾಗಿರ್ತಾರೆ. ದುಬಾರಿ ವೆಚ್ಚದ ನ್ಯಾಯವಾದಿಗಳನ್ನ ಕಣಕ್ಕೆ ಕಳಿಸ್ಬಿಟ್ರೆ ತಾನು ಬಚಾವಾಗ್ತೇನೆ ಅನ್ನೋ ಆತ್ಮವಿಶ್ವಾಸ, ಜೊತೆಗೆ ನಾನು ನ್ಯಾಯಾಧೀಶರನ್ನು ಮ್ಯಾನೇಜ್ ಮಾಡಬಲ್ಲೆ ಅನ್ನೋ ಒಂದು ಹುಂಬತನ ಕೂಡ ಅವ್ರ ತಲೆಗೆ ಏರ್ಬಿಟ್ಟಿರ್ತಾರೆ. ಹೀಗಾಗಿ ಕಳೆದ ತಿಂಗಳು ನೋಡಿ, ಮಾರ್ಚ್ ತಿಂಗಳ ಮೊದಲ ವಾರದಲ್ಲಿ 3 ಜನ ಹಾಲಿ ಕರ್ನಾಟಕ ಅಸೆಂಬ್ಲಿಯ 3 ಜನ MLAಗಳು ಜೈಲಲ್ಲಿದ್ರು. ಅವ್ರ ಪೈಕಿ ಒಬ್ರು ವಿನಯ್ ಕುಲಕರ್ಣಿ 10 ವರ್ಷಗಳ ಹಿಂದೆ ಧಾರವಾಡದಲ್ಲಿ ಯೋಗೇಶ್ ಗೌಡ ಅನ್ನೋ ತಮ್ಮ ಭಾರತೀಯ ಜನತಾ ಪಕ್ಷದ ಎದುರಾಳಿಯನ್ನ ಕೊಲೆ ಮಾಡಿಸಿದ್ರು ಅನ್ನೋ ಆರೋಪ ಹೊತ್ತು ಜೈಲಲ್ಲಿದ್ರು. ಮತ್ತೊಬ್ಬ ಕಾಂಗ್ರೆಸ್ ಶಾಸಕ ವೀರೇಂದ್ರ ಪಪ್ಪಿ, ಆತ ಬೆಲೆನೇರ್ MLA, ಕೋಟ್ಯಾಧಿಪತಿ MLA. ಅವ್ರನ್ನ ಸಿಕ್ಕಿಂನಲ್ಲಿ ಬಂಧಿಸ್ಕೊಂಡು ಬಂದ್ರು. ಇಡಿನವರು ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡ್ ಬಂದ್ರು. ಯಾಕೆಂತಂದ್ರೆ ಅವರೊಂದು ಅಕ್ರಮವಾಗಿ ಆನ್ಲೈನ್ ಬೆಟ್ಟಿಂಗ್ ರ್ಯಾಕೆಟ್ ಅನ್ನೇ ನಡೆಸ್ತಾ ಇದ್ರಂತೆ. 2,500 ಕೋಟಿಗಳಿಗಿಂತ ಹೆಚ್ಚಿನ ಅಕ್ರಮ ಆಸ್ತಿ, ನಗದು ಹಣ ಇತ್ಯಾದಿ ಎಲ್ಲ ಅವರಲ್ಲಿ ದೊರೆತಿತ್ತಂತೆ. ಅವ್ರನ್ನ ಹಿಡ್ಕೊಂಡ್ಬಂದು ಜೈಲಲ್ಲಿ ಹಾಕಿದ್ರು. 3ನೇವರು ಇನ್ನು ಭಾರತೀಯ ಜನತಾ ಪಕ್ಷ ಶಾಸಕರು. ಅವ್ರು 2019 ಆಪರೇಷನ್ ಕಮಲದ ಮೂಲಕ ಕಾಂಗ್ರೆಸ್ ಅಲ್ಲಿ ಇದ್ದವರು ಏಕ್ದಮ್ ಭಾರತೀಯ ಜನತಾ ಪಕ್ಷದ ಕಟ್ಟಾಳು ಆಗಿದ್ರು. ಬೈರತಿ ಬಸವರಾಜ್ ಯಾರೋ ಒಬ್ಬ ಆ ರೌಡಿ ಶಿವನ ಕೊಲೆ ಖಟ್ಲೆಯಲ್ಲಿ ಜೈಲು ಪಾಲಾದ್ರು. ಅವರು ಆರಂಭದಲ್ಲಿ ಗತಾಯ ಪ್ರಯತ್ನ ಮಾಡಿದ್ರು. ಬಂಧನದಿಂದ ತಪ್ಪಿಸ್ಕೊಳ್ಳಿಕ್ಕೆ ನಾನು ತನಿಖೆದಾರರ ಜೊತೆಗೆ ನಾನು ಸಹಕರಿಸ್ತೇನೆ, ತನಿಖಾ ಅಧಿಕಾರಿಗಳ ಜೊತೆಗೆ ಸಹಕರಿಸ್ತೇನೆ ಅಂತ ಹೇಳ್ತಾ ಗಾಯಬಾಗ್ಬಿಟ್ರು. ಒಂದ್ ದಿವಸ ಅಪ್ಸ್ಕಾಂಡ್ ಆಗ್ಬಿಟ್ರು. ಸುಪ್ರೀಂ ಕೋರ್ಟ್ ವರೆಗೂ ತಮ್ಮ ನಿರೀಕ್ಷಣಾ ಜಾಮೀನು ಅರ್ಜಿ ತಿರಸ್ಕೃತವಾಗೋವರೆಗೂ ತಲೆಮರೆಸ್ಕೊಂಡಿದ್ರು. ಸುಪ್ರೀಂ ಕೋರ್ಟ್ ಯಾವಾಗ ಅದನ್ನು ತಿರಸ್ಕರಿಸ್ತೋ ಆಗ್ಲೂ ಕೂಡ ಎಲ್ಲೋ ಒಂದು ಆಗಂತಕ ಸ್ಥಳದಲ್ಲಿ ಬಚ್ಚಿಟ್ಕೊಟ್ಟಿದ್ದವರು ಬಂದು ಶರಣಾಗತರಾದ್ರು. 3 ಜನ ಹಾಲಿ ಕರ್ನಾಟಕ ವಿಧಾನಸಭೆ MLAಗಳು ಜೈಲಲ್ಲಿದ್ರು ಅಂತಂದ್ರೆ ಕರ್ನಾಟಕದ ರಾಜಕೀಯ ವ್ಯವಸ್ಥೆಗೆ, ಇಲ್ಲಿನ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಅದಕ್ಕಿಂತ ದೊಡ್ಡ ಮುಜುಗರಮಯ ವಿಚಾರ ಯಾವುದೂ ಅಲ್ಲ. ಈ ಪೈಕಿ ವೀರೇಂದ್ರ ಪಪ್ಪಿಗೂ ಜಾಮೀನು ಸಿಕ್ಬಿಡ್ತು. ಅವರು ಇಲ್ಲ ಪಾಪ ಅಕ್ರಮ ಬೆಟ್ಟಿಂಗ್ ಮಾಡ್ತಾ ಇದ್ರು. ಗೋವಾದಲ್ಲೆಲ್ಲ ಅವ್ರಿಗೆ ಅನೇಕ ಕಸಿನೋಗಳಿದ್ವಂತೆ. ಅಲ್ಲೂ ಕೂಡ ಅಧಿಕೃತ ಅನಧಿಕೃತ ಬೆಟ್ಟಿಂಗ್ ನಡೀತಾ ಇರುತ್ತೆ ಇತ್ಯಾದಿ ವಿವರಗಳು ಅವ್ರಿಗೆ ಸಂಬಂಧಪಟ್ಟದ್ದು ನಾವು ಓದ್ಕೊಟ್ಟಿದ್ವಿ. ಒಮ್ಮೆ IT ನವರು ದಾಳಿ ಮಾಡಿದಾಗ ಅವ್ರ ಮನೆಯಲ್ಲಿದ್ದ, ಅವ್ರ ಸ್ವಂತ ಊರಿನ ಮನೆಯಲ್ಲಿದ್ದ ಬಾತ್ರೂಮ್ ನಲ್ಲಿ ಕೂಡ ಚಿನ್ನದ ಲೇಪನವಿದ್ದ ಕಮೋಡ್ ಇತ್ತಂತೆ. ಅವರ ಲ್ಯಾಬರೇಟರಿನಲ್ಲಿ ಕೂಡ ಒಂದು ಚಿನ್ನದ ಲೇಪನವಿದ್ದ ಕಮೋಡ್ ಇತ್ತಂತೆ.
ಇದೇ ಥರದ ಸಂಗತಿಗಳನ್ನ ಕೇಳ್ತಾ ಇರ್ತೇವೆ. ಅದರಲ್ಲಿ ಅವ್ರಿಗೆ ಬೇಲ್ ಸಿಕ್ತು. ಅದಾದ ನಂತರ ವಿನಯ್ ಕುಲಕರ್ಣಿ ಅವ್ರಿಗೂ ಬೇಲ್ ಸಿಕ್ಕಿತ್ತು, ಆಮೇಲೆ ಕ್ಯಾನ್ಸಲ್ ಆಗಿತ್ತು ಮತ್ತು ವಾಪಸ್ ಜೈಲ್ಗೆ ಹೋಗಿದ್ರು. ಈ ಬೈರತಿ ಬಸವರಾಜ್ ಕೂಡ ಹಲವಾರು ದಿನ ಜೈಲಲ್ಲಿ ಇದ್ಮೇಲೆ ಅವ್ರಿಗೂ ಬೇಲ್ ಸಿಕ್ಕಿದೆ ಈಗ ಸದ್ಯಕ್ಕೆ. ಅದು ಕೂಡ ಮತ್ತೆ ಈಗ ಆ ಬೇಲ್ ರದ್ದು ಮಾಡೋ ಒಂದು ಕೋರಿಕೆ ಇಟ್ಬಿಟ್ಟು ಸುಪ್ರೀಂ ಕೋರ್ಟ್ ವರೆಗೂ ಹೋಗಿದೆ. ಅವ್ರನ್ನ ಬಂಧಿಸಿದ ನಮ್ಮ CCB ಅಧಿಕಾರಿಗಳು ಸರ್ವೋಚ್ಚ ನ್ಯಾಯಾಲಯದ ಮೆಟ್ಲೇರಿದ್ದಾರೆ, ಅವ್ರಿಗೆ ಕೊಟ್ಟಿರೋ ಬೇಲ್ನ ರದ್ದು ಮಾಡಿ ಅಂತ. ಇರಲಿ, ನಿನ್ನೆ ಕಡೆಗೂ ಕೂಡ ಈ ಥರದ ಪ್ರಕರಣಗಳ ಪೈಕಿ ಒಂದು ತನ್ನ ತಾರ್ಕಿಕ ಅಂತ್ಯ ಮುಟ್ಟಿತು. ಧಾರವಾಡದ ಯೋಗೇಶ್ ಗೌಡ ಕೊಲೆ ಪ್ರಕರಣದ 15ನೇ ಆರೋಪಿಯಾಗಿದ್ದ ಅಲ್ಲಿನ ಕಾಂಗ್ರೆಸ್ ಶಾಸಕ ಮತ್ತು ಮಾಜಿ ಮಂತ್ರಿ ವಿನಯ್ ಕುಲಕರ್ಣಿಗೆ ನಿನ್ನೆ ತಪ್ಪಿತಸ್ಥ ಅಂತ ತೀರ್ಪು ಕೊಟ್ಟಿದ್ದಾರೆ ಜನಪ್ರತಿನಿಧಿಗಳ ನ್ಯಾಯಾಲಯದ ನ್ಯಾಯಾಧೀಶ ಶ್ರೀ ಸಂತೋಷ್ ಗಜಾನನ್ ಭಟ್. ತಮಗೆಲ್ಲ ಗೊತ್ತಿರುವ ಹಾಗೆ ಇತ್ತೀಚಿನ ದಿನಗಳಲ್ಲಿ ಕಳೆದ 2 ವರ್ಷಗಳಿಂದ ಈ ಜನಪ್ರತಿನಿಧಿಗಳ ನ್ಯಾಯಾಲಯ ಸಾಕಷ್ಟು ಸುದ್ದಿಯಲ್ಲಿದೆ. ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕುಟುಂಬದ ವಿರುದ್ಧ ಕೇಳಿಬಂದ ಮೂಢ ಹಗರಣದಿಂದ ಹಿಡಿದು ಈ ಯೋಗೇಶ್ ಗೌಡ ಕೊಲೆ ಪ್ರಕರಣದವರೆಗೂ ವಿವಿಧ ರಾಜಕೀಯ ಮಹತ್ವದ ಪ್ರಕರಣಗಳ ವಿಚಾರಣೆ ನಡೆಸ್ತಾ ಇರೋ ಸಂತೋಷ್ ಗಜಾನನ್ ಭಟ್ ಅವರು ನಿನ್ನೆ ಯೋಗೇಶ್ ಗೌಡ ಮರ್ಡರ್ ಪ್ರಕರಣದಲ್ಲಿ ಆರೋಪಿಗಳಂತ ಹೆಸರಿಸಲಾಗಿದ್ದ CBI ಮೂಲಕ ತನಿಖೆಗೊಳಪಟ್ಟಿದ್ದ ಸುಮಾರು 20 ಜನ ಆರೋಪಿಗಳ ಪೈಕಿ ಇಬ್ಬರನ್ನ ಹೊರತುಪಡಿಸಿ, ಆ ಪೈಕಿ ಒಬ್ರು ಮಾಫಿ ಸಾಕ್ಷಿಗಳು, ಒಬ್ರು ಅಪ್ರೂವರ್ ಆಗಿದ್ರು, ಆ ಬಸವರಾಜ್ ಮುತ್ಗಿ ಹಾಗೂ ಮತ್ತೊಬ್ಬ, ಅವರಿಬ್ಬರನ್ನು ಹೊರತುಪಡಿಸಿ ಉಳಿದವರೆಲ್ಲರನ್ನು ತಪ್ಪಿತಸ್ಥರು. ಅಂದ್ರೆ ಈ ಕೊಲೆ ಪ್ರಕರಣದಲ್ಲಿ ಕೆಲವರು ನೇರವಾಗಿ ಕೊಲೆ ಮಾಡಿದವರು, ಉಳಿದವರೆಲ್ಲ ಕೊಲೆ ಸಂಚಿನಲ್ಲಿ ಪಾಲ್ಗೊಂಡವರು. ಆ ಪಟ್ಟಿಯಲ್ಲಿ ಈ ಹಾಲಿ ಶಾಸಕ ಮತ್ತು ಮಾಜಿ ಸಚಿವ ಆರೋಪಿ ನಂಬರ್ 15 ಆಗಿದ್ರು. ಇವರೆಲ್ಲರೂ ತಪ್ಪಿತಸ್ಥರು ಅಂತ ನಿನ್ನೆ ತೀರ್ಪು ಕೊಟ್ಟರು. ಇವತ್ತು ಬೆಳಗ್ಗೆ ಶಿಕ್ಷೆಯ ಮೊತ್ತವನ್ನ, ಯಾವ ಪ್ರಮಾಣದ ಶಿಕ್ಷೆ ಕೊಡಬೇಕು, ಶಿಕ್ಷೆಯ ಪ್ರಮಾಣವನ್ನ ನಿರ್ಧರಿಸಲಿಕ್ಕಾಗಿ ಮತ್ತೆ ವಾದಿ ಪ್ರತಿವಾದಿ ವಕೀಲರುಗಳಿಗೆ ಮತ್ತೆ ಅವಕಾಶ ಕೊಟ್ಟರು. ಅದರಲ್ಲಿ ಆರೋಪಿಗಳ ಪರ ಹಾಜರಾಗಿದ್ದ ಹೆಸರಾಂತ ಕ್ರಿಮಿನಲ್ ಲಾಯರ್ ಶ್ಯಾಮ್ ಸುಂದರ್ ವಾದ ಮಂಡಿಸಿದ್ರು. ವಿನಯ್ ಕುಲಕರ್ಣಿ ಅವರು ಸಾರ್ವಜನಿಕ ಸೇವೆಯಲ್ಲಿ ಇದ್ದಾರೆ, ಸಾರ್ವಜನಿಕ ಬದುಕಿನಲ್ಲಿದ್ದಾರೆ. ಅವರು ಪಶುಸಂಗೋಪನೆಯಲ್ಲಿ ಒಳ್ಳೆ ಹೆಸರು ಸಂಪಾದಿಸಿದ್ದಾರೆ. 3,000 ಹಸುಗಳ ಸಂಗೋಪನೆ ಮಾಡ್ತಾ ಬಂದಿದ್ದಾರೆ. ಒಂದು ಅತ್ಯಂತ ಜನಪ್ರಿಯ ಮಿಲ್ಕ್ ಡೈರಿ ನಡೆಸ್ತಾ ಇದ್ದಾರೆ ಧಾರವಾಡದಲ್ಲಿ. ಜೊತೆಗೆ ನಿರಂತರವಾಗಿ ರಾಜಕಾರಣದಲ್ಲಿ ಜನಸೇವೆ ಮಾಡ್ತಾ ಬಂದಿದ್ದಾರೆ. ಆದ್ರಿಂದ ಆದಷ್ಟು ಕಡಿಮೆ ಪ್ರಮಾಣದ ಶಿಕ್ಷೆ ವಿಧಿಸಿ ಅಂತ ಹೇಳಿದ್ರೆ CBI ಪರ ವಕೀಲರದಕ್ಕೂ ಒಪ್ಕೊಳ್ಳಿಲ್ಲ. ಒಬ್ಬ ಸಾಮಾನ್ಯ ಕ್ರಿಮಿನಲ್ಗೆ ಕೊಡೋ ಶಿಕ್ಷೆಗಿಂತ ಅತ್ಯಂತ ಕಠಿಣವಾದ ಶಿಕ್ಷೆಯನ್ನು ಇವರು ವಿಧಿಸ್ಬೇಕು. 302 ಪ್ರಕರಣ ಇಲ್ಲಿ ಸಾಬೀತಾಗಿರೋದ್ರಿಂದ, ಸುಮಾರು 113 ಸಾಕ್ಷಿಗಳ ವಿಚಾರಣೆ ನಂತರ ಇದು ಸಾಬೀತಾಗಿರೋದ್ರಿಂದ ಈ 15ನೇ ನಂಬರ್ ಆರೋಪಿನೇ ಪ್ರಮುಖ ಆರೋಪಿ. ಅವ್ರ ಕಾರಣಕ್ಕಾಗಿ ರಾಜಕೀಯ ವೈಮನಸ್ಯ ಸೃಷ್ಟಿಯಾಗಿತ್ತು. ಹೀಗಾಗಿ ತಮ್ಮ ಎದುರಾಳಿಯ ವಿರುದ್ಧ ತಮಗಾಗದ ಎದುರಾಳಿನ ಮುಗಿಸ್ಲಿಕ್ಕೆ ದೊಡ್ಡ ಸಂಚು ಮಾಡಿದ್ರು. ವಿಪರ್ಯಾಸ ಏನು ಅಂತಂದ್ರೆ, ಈ ಸಂಚಿನಲ್ಲಿ ಆವತ್ತು ಧಾರವಾಡದ ಪೊಲೀಸ್ ಅಧಿಕಾರಿಗಳು ಕೂಡ, ಒಬ್ಬ DYSP ರ್ಯಾಂಕ್ ಪೊಲೀಸ್ ಅಧಿಕಾರಿ, ಮತ್ತೊಬ್ಬ ಅಲ್ಲಿನ SHO ಠಾಣಾ ಪೊಲೀಸ್ ಇನ್ಸ್ಪೆಕ್ಟರ್, ಅವ್ರುಗಳು ಕೂಡ ಅದರಲ್ಲಿ ಪಾಲುದಾರರಾಗಿದ್ರನ್ನೋ ಆರೋಪ ಸ್ಥಿರಪಟ್ಟಿದ್ರಿಂದ ಅವ್ರಿಗೂ ಕೂಡ ಶಿಕ್ಷೆ ಅನೌನ್ಸ್ ಆಗಲಿದೆ, ಶಿಕ್ಷೆ ಪ್ರಕಟವಾಗಲಿದೆ. ಇವತ್ತಿನ ಕಟ್ಟಕಡೆಯ ವಿಚಾರಣೆಯನ್ನು ಮುಗಿಸಿದ ನ್ಯಾಯಾಧೀಶರು ಅಂತಿಮ ತೀರ್ಪನ್ನು ನಾಳೆ ಪ್ರಕಟಿಸಲಿದ್ದಾರೆ. ಈ ಕನ್ವಿಕ್ಷನ್ ಆಗೋಗ್ಬಿಟ್ಟಿದೆ. ಕ್ವಾಂಟಮ್ ಆಫ್ ಸೆಂಟೆನ್ಸ್, ಶಿಕ್ಷೆಯ ಪ್ರಮಾಣ ಏನು, ಇವ್ರಿಗೆ ಜೀವಾವಧಿ ಶಿಕ್ಷೆ ವಿಧಿಸ್ಬೇಕೋ ಅಥವಾ 10-12 ವರ್ಷಗಳ ಕಠಿಣ ಸಜೆ ವಿಧಿಸ್ಬೇಕೋ ಅಥವಾ ವಿವಿಧ ಸೆಕ್ಷನ್ಗಳ ಅಡಿಯಲ್ಲಿ ಇವ್ರಿಗೆ ಮರಣದಂಡನೆ ವಿಧಿಸ್ಬೇಕೋ, ಯಾವುದಕ್ಕೂ ಕೂಡ ನಾಳೆ ತೀರ್ಪು ಕೊಡ್ತಾ ಇದ್ದಾರೆ. ಹೌದು, ನಿನ್ನೆ ಶಿಕ್ಷೆ ಪ್ರಕಟವಾಗ್ತಾ ಇದ್ದ ಹಾಗೆ ನ್ಯಾಯಾಲಯದ ಪ್ರಾಂಗಣದಲ್ಲೇ ಗಳಗಳನೆ ಹತ್ತರಂತೆ ವಿನಯ್ ಕುಲಕರ್ಣಿ ಅವ್ರ ಹೆಂಡತಿ ಮಕ್ಕಳು ಕೂಡ ಕಣ್ಣೀರು ಹಾಕಿದ್ರಂತೆ. ಬಟ್ ಈ ಕಣ್ಣೀರು, ಈ ಥರದ ಕಣ್ಣೀರು ಮತ್ತು ಪ್ರಾಯಶ್ಚಿತ್ತ ಮೊದಲೇ ಮಾಡ್ಕೊಂಡ್ಬಿಟ್ಟಿದ್ರೆ ಈ ಸ್ಥಿತಿ ಅವ್ರಿಗೆ ಬರ್ತಾ ಇರಲಿಲ್ಲ. ಮೊದಲೇ ಹೇಳಿ ಕೇಳಿ ಒಂದು ಜಮೀನ್ದಾರಿ ಪಾಳೆಗಾರಿಕೆ ಪ್ರವೃತ್ತಿಯ ವ್ಯಕ್ತಿ, ಒಂಥರ ಚಿಕ್ಕ ವಯಸ್ಸಲ್ಲಿ ಅವ್ರಿಗೆ ಅಧಿಕಾರ ಸಿಕ್ಬಿಟ್ಟು ತಮ್ಮ ಹಣ, ಅಧಿಕಾರ, ಜಾತಿ ಬಲ ಮತ್ತು ತಮ್ಮ ವೃತ್ತಿ ಸಹಜವಾಗಿ ರೂಢಿಸ್ಕೊಂಡು ಬಂದ ದೌಲತ್ತಿನಿಂದಾಗಿ ವಿನಯ್ ಕುಲಕರ್ಣಿ ತಮ್ಮ ಕುಟುಂಬಕ್ಕೂ, ತಮ್ಮ ಪೂರ್ವಜರಿಗೂ, ತಮ್ಮನ್ನ ಆರಿಸಿದ ಧಾರವಾಡದ ಮತದಾರರಿಗೂ ಮತ್ತು ತಮಗೆ ಟಿಕೆಟ್ ಕೊಟ್ಟ ಕಾಂಗ್ರೆಸ್ ಪಕ್ಷಕ್ಕೂ ಘೋರವಾದ ಮುಜುಗರ ತಂದಿದ್ದಾರೆ, ಅಪಮಾನ ಮಾಡಿದ್ದಾರೆ. ಆ ವ್ಯಕ್ತಿ ಬರೀ ನಿನ್ನೆ ಕಣ್ಣೀರು ಹಾಕಿದ್ ಸಾಲದು. ಬಹುಶಃ ನಾಳೆ ಪ್ರಕಟವಾಗಲಿರುವ ಆ ಶಿಕ್ಷೆ ಅನುಸಾರವಾಗಿ ಎಷ್ಟು ವರ್ಷಗಳ ಶಿಕ್ಷೆಯನ್ನು ಅನುಭವಿಸ್ಬೇಕಾಗುತ್ತೋ, ಎಷ್ಟು ವರ್ಷ ಜೈಲಲ್ಲಿ ಕಾಲ ಕಳೀತಾರೋ ಅಷ್ಟೂ ದಿನ ಕನಿಷ್ಠ ಪಕ್ಷ ತಾನು ಮಾಡಿದ ತಪ್ಪು ಅನ್ನೋ
ಒಂದು ಪಶ್ಚಾತ್ತಾಪ ಪಡುವಷ್ಟರ ಮಟ್ಟಕ್ಕಾದ್ರೂ ಕೂಡ ತಲೆಬಾಗಿದ್ರೆ, ತಮ್ಮಲ್ಲಿರೋ ಅಹಮನ್ನ ಬಿಟ್ಟು ಒಂದಿಷ್ಟು ತಾನು ಮಾಡಿದ ಪ್ರಮಾದಕ್ಕಾಗಿ ಪ್ರಾಯಶ್ಚಿತ್ತ ಮಾಡಿಕೊಂಡ್ರೆ ಅಷ್ಟ್ರ ಮಟ್ಟಿಗೆ ಸಮಾಜ ಕ್ಷಮಿಸ್ಬೋದು. ನಮ್ಮಲ್ಲಿ ಶರಿಯಾ ಕಾನೂನು ಜಾರಿಯಲ್ಲಿಲ್ಲ, ಇಲ್ಲದೆ ಹೋಗಿದ್ರು ಇವ್ರನ್ನೆಲ್ಲ ನಡುವೀದಿಯಲ್ಲಿ ನಿಲ್ಲಿಸ್ಬಿಟ್ಟು ಗಲ್ಲಿಗೇರಿಸ್ತಾ ಇದ್ರು, ಅಥವಾ ಕಲ್ಲು ಹೊಡೆದು ಸಾಯಿಸ್ಬಿಡ್ತಾ ಇದ್ರು ಈ ತರದ ಪಾತಕ ಕೃತ್ಯಗಳನ್ನು ಮಾಡಿದವ್ರು. ಇರ್ಲಿ, ನಾವು ಇಡೀ ಪ್ರಕರಣದಲ್ಲಿ ನಮ್ಮ ನ್ಯಾಯಾಂಗ ವ್ಯವಸ್ಥೆಯ ಸಾರ್ವಭೌಮತ್ವವನ್ನ ಗೌರವಿಸಲೇಬೇಕಾಗಿದೆ. ಮತ್ತೊಮ್ಮೆ ನ್ಯಾಯಾಂಗ ತನ್ನ ನಿಷ್ಠುರವಾದಿ ನಿಷ್ಪಕ್ಷಪಾತ ಮನೋಧರ್ಮವನ್ನು ಸಾಬೀತುಪಡಿಸಿದೆ. ನ್ಯಾಯಾಧೀಶರಾದ ಗಜಾನನ್ ಸಂತೋಷ್ ಭಟ್ ಆ ನ್ಯಾಯಾಂಗದ ಔನ್ನತ್ಯವನ್ನ, ಈ ದೇಶದ ಕಾನೂನಿನ ಪರಮಾಧಿಕಾರವನ್ನ ಎತ್ತಿಡಿದ್ದಾರೆ. ಆರೋಪಿ ಎಷ್ಟೇ ಗಣ್ಯ ವ್ಯಕ್ತಿ ಆಗಿರಲಿ, ಎಷ್ಟೇ ಬಲಿಷ್ಠ ಅಧಿಕಾರಸ್ಥನಾಗಿರ್ಲಿ, ಕಾನೂನು ಮುಂದೆ ಎಲ್ಲರೂ ಸಮಾನರು ಅನ್ನೋ ತತ್ವವನ್ನ ಎತ್ತಿಡಿದ್ದಾರೆ. ಅದೇ ರೀತಿ ಉಳಿದವರ ಸರದಿ ಕೂಡ ಬರೋದಿದೆ. ಇದ್ರ ಮಧ್ಯ ವಿವಿಧ ರಾಜಕೀಯ ಪಕ್ಷಗಳ ವಕ್ತಾರರುಗಳು, ಈ ನ್ಯೂಸ್ ಚಾನೆಲ್ಗಳ ಡಿಬೇಟಿಗೆ ಬರೋರೆಲ್ಲ ತಮ್ಮ ಪಕ್ಷಕ್ಕೆ ಸಮರ್ಸ್ಕೊಳ್ತಾ ಇರ್ತಾರೆ. ವಿನಯ್ ಕುಲಕರ್ಣಿ ಶಿಕ್ಷೆ ಆದ ಕೂಡಲೇ ನಾವು ಬಿಜೆಪಿ ಮಾತ್ರ ಬಹಳ ತತ್ವನಿಷ್ಠ ಪಕ್ಷ ಅಂತ. ಇಲ್ಲ, ಕರ್ನಾಟಕದ ಬಿಜೆಪಿ ನಾಯಕರುಗಳು ಅವರು ಕೂಡ ಈ ಸ್ವಜನ ಪಕ್ಷಪಾತದ ಆರೋಪದಿಂದ ಮುಕ್ತವಾಗಿಲ್ಲ. ತಮ್ಮದೇ ಪಕ್ಷದ ಬೈರತಿ ಬಸವರಾಜ್ ಇಂಥದ್ದೇ ಪ್ರಕರಣದಲ್ಲಿ ಜೈಲಿಗೆ ಹೋಗಿದ್ದಾರೆ. ಇದುವರೆಗೂ ಅವ್ರ ವಿರುದ್ಧ ಏನ್ ಕ್ರಮ ಕೈಗೊಂಡಿದ್ದೀರಿ? ಪಕ್ಷದಿಂದ ಅವ್ರನ್ನ ಉಚ್ಚಾಟನೆ ಮಾಡಿದ್ದೀರಾ? ಅಥವಾ ಅವರಿಂದ ಒಂದು ಸಮಾನಾಂತರ ದೂರ ಕಾಯ್ಕೊಂಡಿದ್ದೀರಾ? ಇಲ್ಲ. ಅವರ ಪಕ್ಷದ ಹಿರಿಯ ನಾಯಕರುಗಳು, ಅದರಲ್ಲೂ ವಿರೋಧ ಪಕ್ಷದ ನಾಯಕರು, ರಾಜ್ಯಾಧ್ಯಕ್ಷರು ಎಲ್ಲರಿಗೂ ಹೋಗ್ಬಿಟ್ಟು ಅವ್ರನ್ನ ಖುದ್ದಾಗಿ ಭೇಟಿ ಮಾಡಿದ್ರು. ಜೈಲಲ್ಲಿ ಭೇಟಿ ಮಾಡಿದ್ರು ಇಲ್ವೋ, ಅವ್ರ ಮನೆಗೆ ಭೇಟಿ ಕೊಟ್ಬಿಟ್ಟು ಅವ್ರ ಕುಟುಂಬದವ್ರಿಗೆಲ್ಲ ಸಮಾಧಾನ ಹೇಳಿ ಬಂದ್ರು. ನೀವೆಲ್ಲ ರಾಜಕಾರಣದಲ್ಲಿ ನಿಮ್ಮ ಸಹೋದ್ಯೋಗಿ ಆದ ಮಾತ್ರಕ್ಕೆ ಇಂಥ ಪಾತಕ ಕೃತ್ಯಗಳಲ್ಲಿ ಕೈ ಹಾಕುವವ್ರಿಗೆಲ್ಲ ಯಾಕೆ ರಕ್ಷಣೆ ಕೊಡ್ತಾ ಇದ್ದೀರಿ? ನಾವು ಪದೇ ಪದೇ ಹೇಳಿದ್ದನ್ನೇ ಪುನರುಚ್ಚಾರ ಮಾಡೋದಾದ್ರೆ, ಇವತ್ತು ವ್ಯಕ್ತಿಗಳು ಪಕ್ಷಗಳಿಗಿಂತ ಬಲಿಷ್ಠರಾಗ್ಬಿಟ್ರು. ಹೀಗಾಗಿ ಆತನ ಹಿನ್ನೆಲೆ ಏನೇ ಇರಲಿ, ಧನಬಲ, ಜಾತಿ ಬಲ, ತೋಳ್ಬಲ ಇದ್ರೆ ಸಾಕು, ಆತನಿಗೆ ಗೆಲ್ಲೋ ಸಾಮರ್ಥ್ಯ ಇದ್ರೆ ಸಾಕು, ಚುನಾವಣಾ ಗೆಲ್ಲೋ ಸಾಮರ್ಥ್ಯ ಒಂದನ್ನೇ ಗೌರವಿಸ್ತಾ ಬಂದರು ಈ ಪಕ್ಷಗಳು. ಈ ರೀತಿ ಕ್ರಿಮಿನಲ್ ಹಿನ್ನೆಲೆ ಉಳ್ಳವ್ರಿಗೆಲ್ಲ ಪದೇ ಪದೇ ಮಣೆ ಹಾಕ್ತಾ ಬಂದಿವೆ. ಅಂದಾಗಿ 2023 ಚುನಾವಣೆ ಸಂದರ್ಭದಲ್ಲಿ ಈ ವಿನಯ್ ಕುಲಕರ್ಣಿಗೆ ಧಾರವಾಡ ಜಿಲ್ಲೆ ಪ್ರವೇಶವನ್ನ ನಿರ್ಬಂಧಿಸಿತ್ತು ನ್ಯಾಯಾಲಯ. ಆದ್ರೂ ಕೂಡ ಯಾಕೆ ಅವ್ರಿಗೆ ಟಿಕೆಟ್ ಕೊಡ್ತು ಕಾಂಗ್ರೆಸ್ ಪಕ್ಷ? ಏನು ಪಂಚಮಸಾಲಿ ಲಿಂಗಾಯತ ಜನಾಂಗಕ್ಕೆ ಸೇರಿದ್ರಿಂದ ಓಟ್ಗಳು ಬರುತ್ತೆ ಅಂತನಾ? ನಿಮ್ಮ ವೋಟ್ ಬ್ಯಾಂಕು ಕೇವಲ ಅಹಿಂದ ಮಾತ್ರವಲ್ಲ, ಎಲ್ಲೆಲ್ಲಿ ಸಾಧ್ವೋ ಅಲ್ಲಿ ಲಿಂಗಾಯತರು ಮತ್ತಿತರ ಜನಾಂಗಗಳನ್ನು ಕೂಡ ನೀವು ವೋಟ್ ಬ್ಯಾಂಕ್ ಅಂತ ಪರಿಗಣಿಸ್ತೀರಿ. ತನ್ನ ಸ್ವಕ್ಷೇತ್ರಕ್ಕೆ ಕಾಲಿಡ್ಲಿಕ್ಕೆ ಪರವಾನಗಿ ಇಲ್ದಿದ್ದಂತ ವ್ಯಕ್ತಿಗೆ ಯಾಕೆ ನೀವು ಟಿಕೆಟ್ ಕೊಟ್ರಿ? ಅಲ್ಲಿನ ಮತದಾರರು ಕೂಡ ಧಾರವಾಡ, ಅದು ವಿದ್ಯಾಗಿರಿ ಅಂತ ಹೆಸರಾಗಿದೆ. ಅಲ್ಲೆಲ್ಲ ದ.ರಾ. ಬೇಂದ್ರೆ ಅವರ ಒಂದು ಅದ್ಭುತವಾದ ಪರಂಪರೆ. ದ.ರಾ. ಬೇಂದ್ರೆ, ವಿ.ಕೆ. ಗೋಕಾಕ್, ಬಸವರಾಜ್ ಕಟ್ಟಿಮನಿ ಮುಂತಾದ ಸಾಹಿತ್ಯ ದಿಗ್ಗಜರು ಧಾರವಾಡವನ್ನು ಒಂದು ಸಾಂಸ್ಕೃತಿಕ ನಗರಿಯನ್ನಾಗಿ ರೂಪಿಸಿದ್ರು. ಇದೀಗ ಈ ತರದ ರೌಡಿ ಪ್ರವೃತ್ತಿಯ ಮರ್ಡರ್ಗಳು ಅಲ್ಲಿಂದ ಚುನಾಯಿತ ಪ್ರತಿನಿಧಿಗಳಾಗ್ತಾ ಇದ್ದಾರೆ ಅಂತಂದ್ರೆ ಧಾರವಾಡದ ಮತದಾರರು ಕೂಡ ಆತ್ಮವಿಮರ್ಶೆ ಮಾಡ್ಕೊಳ್ಬೇಕಾಗಿದೆ. ಇಡೀ ಕರ್ನಾಟಕದ ರಾಜಕೀಯ ಪಕ್ಷಗಳು ಎಲ್ಲವೂ ಕೂಡ ಇಂಥ ಪ್ರಕರಣದಲ್ಲಿ ನಿಷ್ಠುರವಾದ ನಿಲುವನ್ನು ತಾಳೋ ಒಂದು ಆತ್ಮಸ್ಥೈರ್ಯವನ್ನು ಬಳಸ್ಕೋಬೇಕು. ಯಾಕೆ ಹೋಗಿ ಪದೇ 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 ಇವ್ರಿಗೆ ಮಣೆ ಹಾಕ್ತಾ ಇದ್ದಾರೆ? ಒಮ್ಮೆ ಈ ರೀತಿ ಕ್ರಿಮಿನಲ್ ಅಪರಾಧಗಳಲ್ಲಿ ಶಿಕ್ಷೆ ಆದವ್ರಿಗೆ ಪಕ್ಷದಿಂದ ಉಚ್ಚಾಟನೆ ಮಾಡ್ಲಿಕ್ಕೆ ವಿಳಂಬ ಮಾಡ್ಲಿಕ್ಕೆ ಕೂಡುದು. ಹೌದು, ವಿನಯ್ ಕುಲಕರ್ಣಿ ಅವರೇನು ಇದೇ ಮೊದಲನೇ ಇಷ್ಟು ನಾಳೆ ಶಿಕ್ಷೆ ಆದ ಮಾತ್ರಕ್ಕೆ ಅದು ಕಾಯಂ ಆಗುತ್ತೆ ಅಂತೇನಿಲ್ಲ. ಅವ್ರಿಗೆ ನಾಳೆ ಹೈಕೋರ್ಟ್ ಮೆಟ್ಲು ಹತ್ತೋ ಶಕ್ತಿ ಇದೆ, ಅಥವಾ ಸುಪ್ರೀಂ ಕೋರ್ಟ್ಗೆ ಹೋಗ್ಬಿಟ್ಟು ತಮ್ಮದೇ ಪಕ್ಷದ ಖ್ಯಾತಿವಂತ ನ್ಯಾಯವಾದಿಗಳಿದ್ದಾರೆ ದಿಲ್ಲಿನಲ್ಲಿ, ಅವ್ರು ನಡ್ಕೊಂಡ್ಬಿಟ್ಟು ತಮ್ಮ ಹೋರಾಟ ಮುಂದುವರಿಸಬಹುದು. ಒಂದ್ ಸಂದರ್ಭದಲ್ಲಿ ಅವ್ರಿಗೆ ಅದೃಷ್ಟ ಇದ್ರೆ ನಿರ್ದೋಷಿ ಅಂತ ಪಾರಾಗೂ ಬರ್ಬೋದು. ಎಲ್ಲ ಸಾಧ್ಯತೆಗಳನ್ನು ನಾವು ತೆರೆದಿಡಬೇಕಾಗಿದೆ. ಯಾಕಂದ್ರೆ ನಮ್ದು ಹೇಳಿ ಕೇಳಿ ಗಣ್ಯ ವ್ಯಕ್ತಿಗಳ ಗಣರಾಜ್ಯ. ಕೆಲವರು ಎಲ್ಲರೂ ಎಲ್ಲರೂ ಸಮಾನರು, ಆದ್ರೆ ಕೆಲವರು ಉಳಿದವ್ರಿಗಿಂತ ಹೆಚ್ಚು ಸಮಾನರು. ಆಲ್ ಆರ್ ಈಕ್ವಲ್ ಬಟ್ ಸಮ್ ಆರ್ ಮೋರ್ ಈಕ್ವಲ್ ದಾನ್ ಅದರ್ಸ್ ಅನ್ನೋ ನಾಣ್ಣುಡಿಯನ್ನ ಅತ್ಯಂತ ವಿಷಾದದಿಂದ ಪುನರುಚ್ಚಾರ ಮಾಡ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದಾನೆ. ನಮಸ್ಕಾರ.